ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ಸಮಾಜ ವಿಜ್ಞಾನ TSCRT ಅವರು ನಡೆಸಿರ್ತಕ್ಕಂಥ SA2 ಪರೀಕ್ಷೆ 1-4-2026 ಒಂದು ಕೀ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸುಮಾರು ರಿಕ್ವೆಸ್ಟ್ ಇತ್ತು ಸರ್ ಕೀ ಆನ್ಸರ್ನ ಪೋಸ್ಟ್ ಮಾಡಿ ಅಂತಂದಾಗ ಈ ಕೀ ಆನ್ಸರ್ಸನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಫಸ್ಟ್ ಪಾರ್ಟಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, ಟೋಟಲಿ 4 ಇರ್ತವೆ. ಫಸ್ಟ್ ಕೇಳಿದ್ರು ಮೌರ್ಯ ಸಾಮ್ರಾಜ್ಯ ಇತನಿಂದ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥದ್ದು ಸರಿ ಇತ್ತು. 2ನೇ ಪ್ರಶ್ನೆ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಸುಲ್ತಾನ ಯಾರು ಅಂತ ಕೇಳಿದರು. ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಗ್ಲಕ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಹಿಂದೂಗಳ ಮೇಲೆ ವಿಧಿಸಿದ ಜೇಸಿಯಾ ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದು ಮಾಡಿದ ಮೊಘಲ್ ದೊರೆ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಕ್ಬರ್ ಇಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಒಟ್ಟುಗೂಡಿಸಿ ಹೀಗೆಂದು ಕರೀತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಯುರೇಸಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 1 ಮಾರ್ಕರ್ ಕ್ವಶನ್ 4 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇತ್ತು. ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಮುಖರಾಗಿರ್ತಾರೆ ಅಂತ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ದ ಆನ್ಸರ್ ಈಸ್ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಮುಖರಾಗಿರ್ತಾರೆ. ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳೆಂದರೆ ಏನು ಅಂತ ಕೇಳಿದ್ದಾರೆ. ದ ಆನ್ಸರ್ ಈಸ್ ಸುಖಿ ರಾಜ್ಯ ಸ್ಥಾಪನೆಗಾಗಿ ಸಂವಿಧಾನದ 4ನೇ ಭಾಗದಲ್ಲಿ ಗಾಂಧಿವಾದಿ, ಸಮಾಜವಾದಿ, ಉದಾರವಾದಿ, ಬೌದ್ಧಿಕ ತತ್ವಗಳ ಅನುಷ್ಠಾನಕ್ಕಾಗಿ ಸಂವಿಧಾನವು ರಾಜ್ಯಕ್ಕೆ ನೀಡಿದ ಮಾರ್ಗದರ್ಶಿ ಸೂತ್ರಗಳನ್ನು ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂತಲೇ ಕರೆಯೋದು. ಇನ್ನು 7th ಇತ್ತು, ಕುಲವೆಂದು ಹೊಡೆದಾಡದಿರಿ ಈ ಕೀರ್ತನೆಯ ರಚನಾಕಾರರು ಯಾರು ಅಂತ ಕೇಳಿದರೆ ಕನಕದಾಸರು. ಪ್ರಶ್ನೆ 8, ಸತ್ಯಮೇವ ಜಯತೆ ಇದರ ಅರ್ಥವೇನು ಅಂತ ಕೇಳಿದರೆ ಸತ್ಯಕ್ಕೆ ಮಾತ್ರವೇ ಜಯ ಅಂತಕ್ಕದ್ದನ್ನು ಬರೀಬೇಕಿತ್ತು. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬತಕ್ಕಂಥದ್ದು 4 ಇತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಮಕ್ಕಳ ಸಹಾಯವಾಣಿ ಸಂಖ್ಯೆ ಅಂತ ಕೇಳಿದ್ದಾರೆ. 1091. ಇನ್ನು ಶಿವಾಜಿ ಎಲ್ಲಿ ಜನಿಸಿದನು ಅಂತ ಕೇಳಿದರೆ ಶಿವನೇರಿ ದುರ್ಗ. ಇದು 1091 1098. ಓಕೆ, ಇದನ್ನು ಕನ್ಫರ್ಮ್ ಮಾಡಿ. ನೆಕ್ಸ್ಟ್, ಪ್ರಪಂಚದ 2ನೇ ಕಬ್ಬು ಉತ್ಪಾದಿಸುವ ದೇಶ ಅಂತ ಕೇಳಿದರು ಜಪಾನ. ಯುರೋಪಿನ ಪ್ರಮುಖ ನಾರು ಬೆಳೆ ಕೇಳಿದರೆ ಅಗಸೆ ಅನ್ನೋದು ಇತ್ತು. ಇನ್ನು 2 ಮಾರ್ಕರ್, ಟೋಟಲಿ 10 ಪ್ರಶ್ನೆ 20 ಅಂಕ. ಆಲ್ಮೋಸ್ಟ್ ನಾವು ಬಹಳ ಪ್ರಾಕ್ಟೀಸ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳೇ ಇದ್ದಾವೆ. ಆಫ್ರಿಕಾ ಖಂಡದ ಪ್ರಮುಖ ಆಹಾರ ಬೆಳೆಗಳನ್ನು ನಾವುಗಳು ಕೂಡ ಕೊಟ್ಟಿದ್ದೀವಿ. ಮೆಕ್ಕೆಜೋಳ, ಭತ್ತ, ನವಣೆ, ಸಿಹಿ ಆಲೂಗಡ್ಡೆ, ಗೆಣಸು, ಕಡಲೆಕಾಯಿ, ಬಟಾಟಿ ಇತ್ಯಾದಿ. ಇನ್ನು ಹರ್ಷರ್ ರಚಿಸಿದ 2 ನಾಟಕಗಳನ್ನು ಕೇಳಿದ್ದಾರೆ, ರತ್ನಾವಳಿ ಮತ್ತು ಪ್ರಿಯದರ್ಶಿನಿ. ಇನ್ನು ರಾಷ್ಟ್ರ ಲಾಂಛನವನ್ನು ನೀನು ಎಲ್ಲೆಲ್ಲಿ ನೋಡಿರುತ್ತಿ ಅಂತ ಕೇಳಿದರು. ವಿಶೇಷವಾಗಿ ನಾವು ರಾಷ್ಟ್ರ ಲಾಂಛನಗಳನ್ನು ಏನು ಮಾಡ್ತೀವಪ್ಪ ಅಂದ್ರೆ ನಾಣ್ಯಗಳಾಗಿರ್ಬೋದು, ನೋಟುಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸರ್ಕಾರದ ಕಾಗದ ಪತ್ರಗಳು ಮತ್ತು ಆದೇಶಗಳಾಗಿರ್ಬೋದು, ಆಮೇಲೆ ಸರ್ಕಾರದ ವಾಹನಗಳು. ಇವುಗಳ ಮೇಲೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಈ ರಾಷ್ಟ್ರೀಯ ಲಾಂಛನಗಳನ್ನು ನೋಡ್ತೀವಿ ಅನ್ನೋದನ್ನು ಬರಿಬೇಕಿತ್ತು. ಇನ್ನು ಏಷ್ಯಾ ಖಂಡದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಏಷ್ಯಾ ಖಂಡದಲ್ಲಿ ಹೋಗ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಕ್ಷಾಂಶ ಅಂದರೆ ಅದು 1:16 ಉತ್ತರದಿಂದ 77:41 ಉತ್ತರ ಅಕ್ಷಾಂಶ, 26:04 ಪೂರ್ವದಿಂದ 169:40 ಪಶ್ಚಿಮ ಅಕ್ಷಾಂಶಗಳ ನಡುವೆ ವಿಸ್ತರಿಸಿದೆ. ಈ ಕರ್ಕಾಟಕ ಸಂಕ್ರಾಂತಿ ವ್ರತ ಭಾರತ ಮತ್ತು ಅರೇಬಿಯಾ ಮೂಲಕ ಹಾದು ಹೋಗಿದೆ ಅಂತ ಬರೆದ್ರೆ ಸಾಕು. 17ನೇ ಪ್ರಶ್ನೆ, ಮೊದಲ ತರೇನ್ ಯುದ್ಧ ನಡೆದ ವರ್ಷ ಯಾವುದು? ಈ ಯುದ್ಧ ಯಾರ ನಡುವೆ ನಡೆಯಿತು? ಮೊದಲ ತರೇನ್ ಯುದ್ಧ ಬಂದುಬಿಟ್ಟು ಅದು 1191ರಲ್ಲಿ ನಡೀತು. ಈ ಯುದ್ಧ ಪೃಥ್ವಿರಾಜ್ ಚೌಹಾಣ ಮತ್ತು ಮೊಹಮ್ಮದ್ ಗೋರಿ ನಡುವೆ ನಡೀತು ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಅಕ್ಬರನ ಹೊಸ ಧಾರ್ಮಿಕ ಪಂಥದಲ್ಲಿ ಯಾವ ಧರ್ಮೀಯರು ಭಾಗವಹಿಸುತ್ತಿದ್ದರು? ಅಕ್ಬರನ ಹೊಸ ಧಾರ್ಮಿಕ ಪಂಥದಲ್ಲಿ ವಿಶೇಷವಾಗಿ ಹಿಂದೂಗಳು, ಜೈನರು, ಬೌದ್ಧರು, ಪಾರ್ಸಿಗಳು, ಕ್ರಿಶ್ಚಿಯನ್ ಧರ್ಮದವರು ಏನು ಮಾಡ್ತಿದ್ರಪ್ಪ ಅಂದರೆ ಭಾಗವಹಿಸ್ತಾ ಇದ್ರು ಅನ್ನೋದನ್ನು ಬರಿಬೇಕು. ಇನ್ನು ಪ್ರಜಾಪ್ರಭುತ್ವದ ಸವಾಲುಗಳನ್ನು ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಪ್ರಜಾಪ್ರಭುತ್ವ ಅಂತ ಬಂದಾಗ ಚುನಾವಣೆ. ಈ ಚುನಾವಣೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಹಣ ಮತ್ತು ಬಾಹುಬಲ, ತೋಳುಬಲಗಳ ಬಳಕೆ ಆಗ್ತದೆ. ಆಮೇಲೆ ಚುನಾವಣೆಯಲ್ಲಿ ವಿಶೇಷವಾಗಿ ಜಾತಿ, ಧರ್ಮ, ಭಾಷೆಗಳು ಪ್ರಭಾವ ಬೀರ್ತಾ ಇದ್ದಾವೆ. ಆಮೇಲೆ ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷಗಳನ್ನು ಬದಲಾಯಿಸ್ತಾ ಹೋಗ್ತಾರೆ. ಆಮೇಲೆ ಈ ಒಂದು ವ್ಯವಸ್ಥೆಯಲ್ಲಿ ಏನಾಗ್ಬೋದಪ್ಪ ಅಂದರೆ ನಾವು ಪುಂಡರು, ಅಪರಾಧಿಗಳು, ಕೆಲವೊಂದಿಷ್ಟು ಕ್ರಿಮಿನಲ್ ಹಿನ್ನೆಲೆ ಉಳ್ಳತಕ್ಕಂಥವರು ಕೂಡ ಏನಾಗ್ಬೋದು ಆಯ್ಕೆಯಾಗಿ ಅಧಿಕಾರವನ್ನು ಮಾಡ್ತಕ್ಕಂಥ ಸಂಭವ ಕೂಡ ಇರ್ತದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಹಬ್ಬಗಳನ್ನು ನಾವೆಲ್ಲ ಏಕೆ ಆಚರಿಸಬೇಕು ಅಂತ ಕೇಳಿದ್ದಾರೆ. ವಿಶೇಷವಾಗಿ ರಾಷ್ಟ್ರೀಯ ಹಬ್ಬಗಳನ್ನು ಅಂತಂದರೆ ನಮ್ಮದೇ ಆಗಿರ್ತಕ್ಕಂಥ ರಾಷ್ಟ್ರದ ಗುರುತು, ನಮ್ಮ ರಾಷ್ಟ್ರೀಯ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು. ಆಮೇಲೆ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಗಳನ್ನು ನಾವು ಕಾಪಾಡಿಕೊಂಡು ಪ್ರೋತ್ಸಾಹ ಮಾಡಲಿಕ್ಕೆ ನಾವೇನು ಮಾಡಬೇಕಾಗದಂದ್ರೆ ಈ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲೇಬೇಕಾಗಿದೆ, ಮಾಡಲೇಬೇಕು, ಅರ್ಥಗಳನ್ನು ತಿಳಿದುಕೊಳ್ಳಲೇಬೇಕು. ನೆಕ್ಸ್ಟ್ ಒನ್,
ಯುರೋಪಿನ 4 ವಾಯುಗುಣ ವಲಯಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಯುರೋಪ್ ಖಂಡದಲ್ಲಿ ಹಲವು ವಾಯುಗುಣದ ವಲಯಗಳನ್ನು ಕಾಣ್ತೀವಿ, ಬಟ್ 4 ಮೇನ್ ಇದ್ದಾವೆ. ಫಸ್ಟ್ ಹೇಳದೆ ನಾವು ವಾಯವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ, 2ನೇದು ಖಂಡಾಂತರ ವಾಯುಗುಣ ಪ್ರದೇಶ, 3 ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ, 4 ಪರ್ವತ ವಾಯುಗುಣ ಪ್ರದೇಶ. ಇವೆಲ್ಲ ಏನಪ್ಪ ಅಂತಂದರೆ ಈ ಯುರೋಪ್ ಖಂಡದ 4 ಮುಖ್ಯವಾಗಿರ್ತಕ್ಕಂಥ ವಾಯುಗುಣ ವಲಯಗಳಲ್ಲಿ ಬರ್ತದೆ. ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಮುಂದಿನ ಪ್ರಶ್ನೆ, ಯುರೋಪ್ ಖಂಡವನ್ನು ಕತ್ತಲೆಯ ಭೂಖಂಡ ಅಂತಲೇ ಏಕೆ ಕರೀತಾರೆ? ಎಸ್, ಇಲ್ಲಿ ಯುರೋಪ್ ಖಂಡವನ್ನು ಕತ್ತಲೆಯ ಖಂಡ ಅಥವಾ ಕಪ್ಪು ಜನರ ಖಂಡ ಅಂತ ಕರೀತಾರೆ. ಏಕೆಂದರೆ ಈ ಖಂಡದಲ್ಲಿ ಪ್ರಧಾನವಾಗಿ ಕಪ್ಪು ಜನರು ಇಲ್ಲ, ಬದಲಾಗಿ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೆ ವಿಸ್ತರಿಸಿಕೊಂಡಿದ್ದಾವೆ. ಉತ್ತರದಲ್ಲಿ ಸಹರಾ ಮರುಭೂಮಿ ಇದೆ ಮತ್ತು ಹೊರ ಪ್ರಪಂಚಕ್ಕೆ ಬಹಳಷ್ಟು ಇದು ದೀರ್ಘಾವಧಿಯ ನಂತರ ಶೋಧನೆಗೆ ಒಳಪಟ್ಟಿತ್ತು. ಯಾವುದು? ಆಫ್ರಿಕಾ ಖಂಡ. ಸೊ ದ್ಯಾಟ್ ಬಿಕಾಸ್ ಏನಂತ ಕರೀತಾರಪ್ಪ ಅಂದರೆ ಆಫ್ರಿಕಾ ಖಂಡವನ್ನು ಕತ್ತಲೆಯ ಭೂಖಂಡ ಅಂತ ಕರೆದಿದ್ರೆ ನಿಮಗೆ 2 ಮಾರ್ಕ್ ಆರಾಮಾಗಿ ಕೊಡ್ತಾರೆ. ಇನ್ನು 4 ಅಂಕಕ್ಕೆ ಶಂಕರಾಚಾರ್ಯರ ಮಾಡಿದ ಸುಧಾರಣೆಗಳು ಕೇಳಿದರು. ಇದು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳಲ್ಲಿ ಬಂದಿರತಕ್ಕಂಥ 4 ಅಂಕದ ಪ್ರಶ್ನೆ ಇತ್ತು. ಮುಖ್ಯವಾಗಿ ಶಂಕರಾಚಾರ್ಯರು ಏನು ಮಾಡಿದ್ದಾರೆ ಅಂದರೆ ಹಿಂದೂ ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನು ತಂದರು. ಅವರು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಹೇಳ್ತಾರೆ. ಆಮೇಲೆ ಇವರ ಅದ್ವೈತ ಸಿದ್ಧಾಂತ ಅಂತ ಬರ್ತದೆ. ಓಕೆ, ಅದ್ವೈತ ಸಿದ್ಧಾಂತದ ಮೂಲಕ ಮನುಕುಲವೆಲ್ಲ ಒಂದೇ, ಇಲ್ಲಿ ಎಲ್ಲರೂ ಸಮಾನರು ಅಂತಕ್ಕಂಥ ತತ್ವವನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸಾರಿ ಹೇಳ್ತಾರೆ. ಆಮೇಲೆ ಜಾತಿಗಳಲ್ಲೇ ಹೆಸರಿನಲ್ಲಿ ಆಗ್ತಕ್ಕಂಥ ಘರ್ಷಣೆಗಳನ್ನು ತಡೆಯಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆಮೇಲೆ ವಿಶೇಷವಾಗಿ ಶಂಕರಾಚಾರ್ಯರು ದ್ವಾರಕಾ, ಪೂರಿ, ಕರ್ನಾಟಕದ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಭಾಳ ಪುಸ್ತಕಗಳನ್ನು ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಭಜಗೋವಿಂದಂ ಇಂದಿಗೂ ಜನಪ್ರಿಯವಾಗಿರ್ತಕ್ಕಂಥ ಕೃತಿಯಾಗದ. ಆಮೇಲೆ ಈ ಶಂಕರಾಚಾರ್ಯರು ತಮ್ಮ 37 ವರ್ಷಗಳ ಜೀವಿತ ಕಾಲದೊಳಗೆ ಇಷ್ಟೆಲ್ಲ ಸಾಧಿಸಿದ್ದು ಏನಪ್ಪ ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆನೇ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಇನ್ನು ಭಾರತದ ನಕ್ಷೆಯಲ್ಲಿ ಮುಖ್ಯವಾಗಿ 4 ಸ್ಥಳಗಳನ್ನು ನಿಮಗೆ ಗುರುತಿಸಲಿಕ್ಕೆ ಕೇಳಿದರು. ಫಸ್ಟ್ ಬರುತ್ತೆ ಗೋವಾ, ಅದು ಪಶ್ಚಿಮ ಭಾಗದಲ್ಲಿದೆ. ಎಸ್, ಕೆಳದಿ ಇದೆ, ಅದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓರಂಗಲ್ಲಿದೆ, ಅದು ಪ್ರಸ್ತುತ ತೆಲಂಗಾಣಗೆ ಸಂಬಂಧಪಟ್ಟಂಥದ್ದಿದೆ. ಅಹಮದ್ ನಗರ್ ಅಂತ ಇದೆ, ಅದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಓಕೆ, ಇಷ್ಟು ಏನಾಗಿತ್ತಪ್ಪ ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಭಾರತದ ನಕ್ಷೆಯಲ್ಲಿ ಸ್ಥಳಗಳನ್ನು ಗುರುತಿಸ್ತಕ್ಕಂಥ ಆಧಾರದ ಮೇಲೆ ಪ್ರಶ್ನೆ ಇತ್ತು. ಅದನ್ನು ಕೂಡ ನೀವೆಲ್ಲರೂ ಮಾಡಿರ್ಬೋದು. ಇಷ್ಟು ಈ ವಿಡಿಯೋದಲ್ಲಿತ್ತು ಅಂತ ಹೇಳ್ತಾ, ಇದು DSC ಅವರು ನಡೆಸಿರ್ತಕ್ಕಂಥ SA2ನ ಒಂದು ಕೀ ಉತ್ತರಗಳಿತ್ತು ಸಮಾಜ ವಿಜ್ಞಾನದಲ್ಲಿ. ನನಗೆ ಬಹಳಷ್ಟು ಜನ ಕಮೆಂಟ್ ಇತ್ತು, ಸರ್ ನಮಗೆ ಸೋಷಲ್ ಸೈನ್ಸ್ದು ಕೀ ಆನ್ಸರ್ಸನ್ನು ಪ್ರೊವೈಡ್ ಮಾಡಿ ಅಂತಂದಾಗ ಈ ಸೋಷಲ್ ಸೈನ್ಸ್ದು ಕೀ ಆನ್ಸರ್ಸನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಪರೀಕ್ಷೆಗಳು ಕೂಡ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.